ಈ ವರ್ಷದ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಯಾವ ರೀತಿ ಅಂದರೆ, ಮೊದಲನೇ ಪ್ರಶ್ನೆ, ಸೆಕೆಂಡ್ PUC ಬ್ಲೂ ಪ್ರಿಂಟ್ ಇಲ್ಲ ಅಂತ ನಿಜಾನಾ? ಎರಡನೇ ಪ್ರಶ್ನೆ ಏನಂದರೆ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಲೆವೆಲ್ ಎಷ್ಟು ಇರುತ್ತದೆ? ಎಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿ ಕೇಳಿದರು. ಸೊ ಒಂದೊಂದು ಪ್ರಶ್ನೆಗಳ ಉತ್ತರ ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಮೊದಲನೇ ಪ್ರಶ್ನೆ ಉತ್ತರ ನೋಡೋದಾದರೆ, PUC ಬ್ಲೂ ಪ್ರಿಂಟ್ ಇಲ್ಲ ಅಂತ ನಿಜಾನಾ? ಇದಕ್ಕೆ ಸರಿಯಾದ ಉತ್ತರ ಇಲ್ಲ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರನೇ ಮಾಡೆಲ್ ಕ್ವಶನ್ ಪೇಪರ್ ಕೂಡ ರೆಡಿ ಆಗುತ್ತೆ. ಹಾಗೆ ಬ್ಲೂ ಪ್ರಿಂಟ್ನಲ್ಲಿ ಕೂಡ 2ರಿಂದ 3 ಅಂಕಗಳಲ್ಲಿ ಚೇಂಜಸ್ ಆಗಿರಬಹುದು. ಹಾಗಂತ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಕೂಡ ಚೇಂಜಸ್ ಆಗಿರುವುದಿಲ್ಲ. ಸೊ ಯಾರು ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳು ಈಸಿಯಾಗಿ ಅಂಕಗಳನ್ನು ಪಡಿಬಹುದು. ಮೊದಲನೇ ಪ್ರಶ್ನೆ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಅಂದರೆ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಲೆವೆಲ್ ಎಷ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ 3 ವಿಧಗಳು ಒಳಗೊಂಡಿರುತ್ತದೆ. ಯಾವುದೇ ರೀತಿ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಕನ್ನಡ ಆಗಿರ್ಬೋದು, ಹಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಡಿಫಿಕಲ್ಟ್ ಲೆವೆಲ್ ಒಳಗೊಂಡಿರುತ್ತದೆ. ಈಸಿ ಲೆವೆಲ್ 40%, ಎವರೇಜ್ ಲೆವೆಲ್ 40%, ಹಾಗೆ ಡಿಫಿಕಲ್ಟ್ ಲೆವೆಲ್ 20%. ಈ ರೀತಿ ಡಿಫಿಕಲ್ಟ್ ಲೆವೆಲ್ ಒಳಗೊಂಡಿರುತ್ತದೆ. ಸೊ ಇದರ ಉತ್ತರ ಇಷ್ಟು ಆಗಿರ್ತದೆ. ಸೊ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈ ವಿಡಿಯೋನಲ್ಲಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.